ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನ ಭರಿಸೋಂಥ ಶಕ್ತಿಯ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡೋಣ. ಈಗ ಬೆಳಗ್ಗೆ 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಬರ್ತಾ ಇದ್ದಾರೆ. ಈಗ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ, ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ. ಅವ್ರು ನಾಳೆ ಬೆಳಗ್ಗೆ 9-10 ಗಂಟೆ ಒಳಗೆ ಅವರು ಇಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನ ಭರಿಸೋಂಥ ಶಕ್ತಿಯ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡೋಣ. ಈಗ ಬೆಳಗ್ಗೆ 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಬರ್ತಾ ಇದ್ದಾರೆ. ಈಗ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ, ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ. ಅವ್ರು ನಾಳೆ ಬೆಳಗ್ಗೆ 9-10 ಗಂಟೆ ಒಳಗೆ ಅವರು ಇಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ ಎಸ್.ಎಲ್. ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆಯೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನ ಭರಿಸೋಂಥ ಶಕ್ತಿಯ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡೋಣ. ಈಗ ಬೆಳಗ್ಗೆ 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆಯನ್ನು ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ
ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಮನೆಯವರೆಲ್ಲ ಬರ್ತಾ ಇದ್ದಾರೆ. ಈಗ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ, ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ. ಅವ್ರು ನಾಳೆ ಬೆಳಗ್ಗೆ 9-10 ಗಂಟೆ ಒಳಗೆ ಅವರು ಇಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ SL ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆನೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನು ಭರಿಸೋಂಥ ಶಕ್ತಿಯ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡೋಣ. ಈಗ ಬೆಳಗ್ಗೆ 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆನ ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಬರ್ತಾ ಇದ್ದಾರೆ. ಈಗ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ, ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ. ಅವ್ರು ನಾಳೆ ಬೆಳಗ್ಗೆ 9-10 ಗಂಟೆ ಒಳಗೆ ಅವರು ಇಲ್ಲಿ ರಾಷ್ಟ್ರೋತ್ಥಾನ ಆಸ್ಪತ್ರೆಯಲ್ಲಿ ಇವತ್ತು ನಮ್ಮ ಸಾಹಿತಿ ಮತ್ತು ಸಂಶೋಧಕರಾಗಿರ್ತಕ್ಕಂಥ SL ಭೈರಪ್ಪನವರು ಇವತ್ತು ನಿಧನ ಹೊಂದಿದ್ದಾರೆ. ಭಾಳಷ್ಟು ನಮ್ಮ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆನೂ ಇದೆ. ಪದ್ಮಭೂಷಣ ಪ್ರಶಸ್ತಿಯನ್ನು ಸಹ ಪಡೆದಿದ್ದು, ಹಲವಾರು ಪ್ರಶಸ್ತಿಗಳನ್ನ ಪಡೆದಿದ್ದಾರೆ. ನಾಡೋಜ ಪ್ರಶಸ್ತಿ, ಪಂಪ ಪ್ರಶಸ್ತಿ ಪಡೆದು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಬಂದಿದ್ದೇವೆ. ಅದರ ಬಗ್ಗೆ ಮಾತಾಡೋಂಥದ್ದು ಏನೂ ಇಲ್ಲ. ನಮ್ಮ ಕನ್ನಡದ ಆಸ್ತಿ ಇವತ್ತು ನಾವು ಕಳ್ಕೊಂಡಿದ್ದೇವೆ. ಆ ಒಂದು ನೋವನ್ನು ಭರಿಸೋಂಥ ಶಕ್ತಿಯ ಭಗವಂತ ಆ ಕುಟುಂಬಕ್ಕೆ ಕೊಡಲಿ. ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡೋಣ. ಈಗ ಬೆಳಗ್ಗೆ 8 ಗಂಟೆಗೆ ನಾವು ರವೀಂದ್ರ ಕಲಾಕ್ಷೇತ್ರದ ಹತ್ರ ಅವರ ಪಾರ್ಥಿವ ಶರೀರನ ತೊಗೊಂಡೋಗುವಂಥದ್ದು. ಅದಾದಮೇಲೆ ಅಲ್ಲಿಂದ ಮೈಸೂರಿಗೆ ಹೋಗೋದು. ಶುಕ್ರವಾರ ಅಂತ್ಯಕ್ರಿಯೆನ ಮೈಸೂರಿನಲ್ಲಿ ನೆರವೇರಿಸೋದು ಅಂತ ಈಗಾಗಲೇ ಇಲ್ಲಿ ಭಾಳ ಅವರ ಕುಟುಂಬದ ಸದಸ್ಯರ ಜೊತೆ ಮಾತನಾಡಿ ಈಗ ಒಂದು ತೀರ್ಮಾನಕ್ಕೆ ಬಂದಿದೆ. ಬರ್ತಾ ಇದ್ದಾರೆ. ಈಗ ಒಬ್ಬರು ಮೈಸೂರಿಂದ ಬರ್ತಾ ಇದ್ದಾರೆ, ಇನ್ನೊಬ್ಬರು ವಿದೇಶದಿಂದ ಬರ್ತಾ ಇದ್ದಾರೆ. ಅವ್ರು ನಾಳೆ ಬೆಳಗ್ಗೆ 9-10 ಗಂಟೆ ಒಳಗೆ ಅವರು ಇಲ್ಲಿ